ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ಬಂದು ನಾನು ಈವ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದು. ನಮ್ಮ ಕೂಕು ಬಂದಿಲ್ಲಿ ಏನೋ ಅಡುಗೆ ಏನೋ ಕೆಲಸ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಬಟ್ ಇವತ್ತು ನಾನು ನಿಮ್ಮ ಜೊತೆ ಒಂದು ರೆಸಿಪಿನ ನಾನು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ ಅಂತ ಹೇಳಿದರೆ, ಮಾಮೂಲಿ ಏನೂ ಇಲ್ಲ, ಮನೇಲಿ ಏನು ನಡೆದಿದೆಯೋ ಏನು ಮಾಡಿದಿರೋ ಅದು ಸಿಂಪಲಾಗಿ ಚಿಕ್ಕ ಪುಟ್ಟದಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಂಥದ್ದು. ಬಿರಿಯಾನಿ ಮಾಡಿರೋಂಥದ್ದು, ಅದನ್ನು ಕೂಡ ನಾನು ಮಾಮೂಲಿ ಯಾವ ರೀತಿ ಮಾಡ್ತೀನಲ್ವ, ನೀವೆಲ್ಲ ಕೂಡ ಹೇಗೆ ಮಾಡ್ತೀರ ಹಾಗೆ ನಾನು ಕೂಡ ಮಾಡಿದ್ದೀನಿ. ಅದನ್ನು ಕೂಡ ಚಿಕ್ಕ ಪುಟ್ಟದಾಗಿ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ನಾನು ಕೂಡ ಅದನ್ನು ಶೇರ್ ಮಾಡ್ಕೊತೀನಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ಫ್ರೆಂಡ್. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನಗೆ ವ್ಯೂಸ್ ಕೊಡಿ ಅಂತ ನಾವು ಹೇಳ್ತಾ, ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಅದು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡುವ. ಬಿರಿಯಾನಿ ಅಂತ ಹೆಸರು ಕೇಳಿದ್ರೇನೆ ಎಲ್ರಿಗೂ ಬಾಯಿ ನೀರು ಸುರಿಯೋಂಥದ್ದು ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಈ ಒಂದು ರೆಸಿಪಿ ಅಂದರೆ ಈ ಒಂದು ಬಿರಿಯಾನಿನ ಡೈಲಿ ಕೊಟ್ಟರು ಕೂಡ ಬೇಜಾರಾಗೋದಿಲ್ಲ. ಡೈಲಿನೂ ಕೂಡ ತಿನ್ನಬೇಕು ಅಂತ ಅನಿಸುತ್ತೆ. ಬಟ್ ಆದರೆ ಡೈಲಿ ಯಾರು ಕೂಡ ಮಾಡೋದಕ್ಕಾಗೋದಿಲ್ಲ. ಹೋಟ್ಲಲ್ಲಿ ಸಿಗುತ್ತೆ, ತುಂಬ ಕಾಸ್ಟ್ಲಿ. ಹಾಗಾಗಿ ನಾವು ಮನೇಲಿ ಮಾಡುವಾಗ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿಕೊಂಡು ಹೊಟ್ಟೆ ತುಂಬ ಒಂದು ಸಲ, ವಾರಕ್ಕೊಂದು ಸಲ, 15 ದಿನಕ್ಕೊಂದು ಸಲ ತಿನ್ಬೋದು. ದಿನ ತಿನ್ನೋವಂಥವ್ರು ಕೂಡ ಪುಣ್ಯವಂತರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಬಟ್ ಆದರೆ ನಮಗಂತೂ ಒಂದು 20 ದಿನಕ್ಕೊಂದು ಸಲ ಆದರೂ ಬಿರಿಯಾನಿ ತಿಂದರೆ ಏನೋ ಒಂಥರ ಖುಷಿ ಅಲ್ವಾ. ಅದು ಒಂದು ಒಳ್ಳೆ ಟೇಸ್ಟ್ ಕೊಡೋಂಥದ್ದು. ಎಂಥರೂ ಕೂಡ ಇವಾಗಿನ ಈ ಒಂದು ಜನ್ರೇಷನಲ್ಲಿ ಬಿರಿಯಾನಿ ಯಾರೂ ಹೇಟ್ ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಬಿರಿಯಾನಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟೋದಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಆಯಿಲ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಅಂದರೆ ಓವರ್ ಜಾಸ್ತಿ ಇಲ್ಲ, ಮೀಡಿಯಮ್ ಜಾಸ್ತಿ, ಸ್ವಲ್ಪ ಆಯಿಲ್ ಅಂಶ ಜಾಸ್ತಿ, ಸ್ವಲ್ಪ ಕಣ್ಣಿ ಕಾಣೋ ಥರ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಹಾಗೆ ಮರಾಠಿ ಮೊಗ್ಗು ಏನಿದೆ ಮನೆಯಲ್ಲಿ ಐಟಮ್ಸ್, ಮಸಾಲೆ ಐಟಮ್ಸ್ ಏನಿದೆಯಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಫಸ್ಟು ನಾನು ಈರುಳ್ಳಿ ಹಾಕಿರೋಂಥದ್ದು. ಫಸ್ಟು ಮುಂಚೆ ನಾನು ಯಾವ ತಪ್ಪು ಮಾಡ್ತಾಯಿದ್ದೆ ಅಂದರೆ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೆ. ಆ ಥರ ಎಲ್ಲ ಮಾಡಬಾರ್ದು. ಫಸ್ಟ್ ಈರುಳ್ಳಿ ಹಾಕೋದ್ರಿಂದ ತಳ ಹಿಡಿಯೋದಿಲ್ಲ, ಹಾಗೆ ಚಿಕನ್ ಕೂಡ ಚೆನ್ನಾಗಿ ಬೇಯುತ್ತೆ. ಹಾಗೆ ಈ ಒಂದು ಶುಂಠಿ ಬೆಳ್ಳುಳ್ಳಿನ ನೆಕ್ಸ್ಟ್ ಹಾಕೋದ್ರಿಂದ ತುಂಬಾ ಬೆಟರ್ ಅಂತಲೇ ಹೇಳ್ಬೋದು. ಅದು ಈರುಳ್ಳಿನ ಸ್ವಲ್ಪ ಬಾಡಿಸಿದ ನಂತರ ಹಸಿರುಗಾಯಿ, ಹಾಗೆ ಈ ಶುಂಠಿ ಬೆಳ್ಳುಳ್ಳಿ, ಹಾಗೆ ಟೊಮೊಟೊ, ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಈ ಒಂದು ತರಕಾರಿ ಏನಿದೆ ಅದೆಲ್ಲ ಸ್ಮ್ಯಾಶ್ ಆಗಬೇಕು. ಹಾಗೆ ಬೇಯಿಸ್ಕೊಂಡ ನಂತರನೇ ನಾವು ಚಿಕನ್ ಹಾಕಬೇಕಾಗುತ್ತೆ. ಹಾಗೆ ಇಲ್ಲಿ ಪುದೀನ, ಹಾಗೆ ಸ್ವಲ್ಪ ಏನಿದೆ ಕೊತ್ತಂಬರಿ, ಇದನ್ನೆಲ್ಲ ಸಣ್ಣದಾಗಿ ಹೆಚ್ಚು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಹಾಕಿದ ನಂತರನೇ ನಾನು ಚಿಕನ್ ಹಾಕೋಂಥದ್ದು. ಮುಂಚೆ ನಾನು ಎಂಥ ತಪ್ಪು ಮಾಡ್ತಾಯಿದ್ದೆ ಅಂತಂದರೆ ಅದಕ್ಕೆ ನಾವು ಚಿಕನ್ನೇ ಬಿಟ್ಬಿಟ್ಟಿದ್ವಿ ಅಂತಲೇ ಹೇಳ್ಬೋದು. ಎಣ್ಣೆ ಹಾಕಿದ ತಕ್ಷಣ ನಾನು ಈ ಚಕ್ಕೆ ಲವಂಗ ಹಾಕಿದ ತಕ್ಷಣ ನಾನು ಚಿಕನ್ ಹಾಕ್ಬಿಡ್ತಾಯಿದ್ದೆ. ಆ ತಪ್ಪನ್ನ ಯಾವತ್ತೂ ಮಾಡಬಾರ್ದು. ಈ ಥರ ಎಲ್ಲ ಮಸಾಲೆ ಎಲ್ಲ ಹಾಕಿ, ಅಂದರೆ ಈ ಥರ ಒಂದು ಏನು ತರಕಾರಿ ಐಟಮ್ ಏನಿದೆಲ್ಲ ಹಾಕಿದ ನಂತರನೇ ಆಮೇಲೆ ನಾವು ಹಾಕಬೇಕಾಗಿರೋಂಥದ್ದು. ಚಿಕನ್ ಲಾಸ್ಟಿಗೆ ಹಾಕಬೇಕಾಗುತ್ತೆ. ಆವಾಗಲೇ ಅದು ಸ್ಮೂತಾಗಿ ಸ್ಪಾಂಜಿನೆಸ್ ಆಗಿ ಬರೋಂಥದ್ದು, ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಹಾಕು, ಚೆನ್ನಾಗಿರುತ್ತೆ. ಅರ್ಧ ಐತೆ ಹಾಕ್ತೀಯಾ? ಇಲ್ಲಿ ಮುಂಚೆನೇ ನಾನು 2 ಸ್ಪೂನು, ಚಿಕ್ಕ ಸ್ಪೂನಲ್ಲಿ ನಾನು ಖಾರದ ಪುಡಿನ ಆ್ಯಡ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಪುದೀನ ಪೇಸ್ಟ್ ಹಾಕು ಅಂತೇಳಿ ನಮ್ಮ ಕೂಕು ಜಾಸ್ತಿ ಒತ್ತಡ ಮಾಡ್ತಾಯಿದ್ಲು. ಹಾಗಾಗಿ ಆ ಒಂದು ಪುದೀನ ಪೇಸ್ಟು ಕೂಡ ಹಾಕಿದೆ. ಪುದೀನ ಪೇಸ್ಟ್ ಆಗದೇ ಇದ್ರೇ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಇದೇನಿದು ಗ್ರೀನ್ ಚಿಲ್ಲಿಗೆ ಮಾತ್ರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನಮ್ಮ ಕೂಕಿಗೆ ಇಷ್ಟ ಆಗುತ್ತೆ, ನನಗಿಷ್ಟ ಆಗೋದಿಲ್ಲ. ಇಷ್ಟೆಲ್ಲ ಹಾಕಿದ ನಂತರ ಫ್ರೆಂಡ್ಸ್, ನಾನಿಲ್ಲಿ ಏನು ಅಂತಂದರೆ ಈ ಚಿಕನ್ನ ಆ್ಯಡ್ ಮಾಡ್ತಿರೋಂಥದ್ದು. ಈ ಟೈಮಲ್ಲಿ ನಾವು ಚಿಕನ್ ಆ್ಯಡ್ ಮಾಡೋದ್ರಿಂದ ಚಿಕನ್ ಚೆನ್ನಾಗಿ ಸ್ಮೂತಾಗಿ ಬೇಯುತ್ತೆ. ಅಷ್ಟೊಂದು ರಬ್ಬರ್ ಥರ ಆಗೋದಿಲ್ಲ. ಮುಂಚೆಲ್ಲ ಇದೇ ಫಾಲ್ಟಿಂದ ನಾವು ಚಿಕನ್ನೇ ತಿನ್ನೋದು ಬಿಟ್ಬಿಟ್ಟಿದ್ವಿ. ಲಾಕ್ಡೌನಿಂದ ಚಿಕನ್ ತಿನ್ನೋದು ಬಿಟ್ಟಿದ್ವಿ. ಇವಾಗ ಜಸ್ಟ್ ಒಂದು 6 ಮಂತ್ಸ್ ಆಗ್ತಾ ಬಂತು ಅಷ್ಟೇ ನಾವು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಈ ಒಂದು ಬೈಲರ್ ಕೋಳಿನ. ಅದಕ್ಕೂ ಮುಂಚೆ ಬರೀ ಫಾರಮ್ ಸಾರೇ ಮಾಡ್ತಾಯಿದ್ದೆ ನಾನು. ಈ ಚಿಕನ್ ಹೆಂಗೆ ಮಾಡಿದ್ರು ಕೂಡ, ಬೈಲರ್ ಕೋಳಿ ಚಿಕನ್ ಹೆಂಗೆ ಮಾಡಿದ್ರು ಕೂಡ ರಬ್ಬರ್ ಥರ ಆಗುತ್ತೆ, ತಿನ್ನೋದಕ್ಕಾಗಲ್ಲ, ತಿಂತ ಉಗುಳ್ಬೇಕು ಆ ಥರ ಅನಿಸುತ್ತೆ. ಆ ಥರ ಎಲ್ಲ ಅನ್ನಿಸ್ತಾ ಇತ್ತು. ನಮ್ಮ ಆಶಂತೂ ಒಂದು ಕೂಡ ತಿಂತಾ ಇರಲಿಲ್ಲ. ಚಿಕನ್ ಪೀಸ್ ಎಲ್ಲ ಸೈಡಿಗೆ ಇಟ್ಬಿಡ್ತಾಯಿದ್ಲು, ಬರೀ ಅನ್ನನೇ ತಿಂತಾಯಿದ್ಲು. ಹಾಗಾಗಿ ನಾನು ತರದೇ ಬಿಟ್ಬಿಟ್ಟಿದ್ದೆ. ಬರೀ ಅವಳಿಗೆ ಇಷ್ಟ ಆಗಿರೋಂಥ ಫಾರಮ್ ಕೋಳಿ ತೊಗೊಂಬಂದು ಸಾರು ಮಾಡಿ ಕೊಡ್ತಾ ಇದ್ದಂಥದ್ದು. ಈ ಥರ ಮಾಡೋದ್ರಿಂದ ಚಿಕನ್ ಚೆನ್ನಾಗಿ ಸ್ಪಾಂಜಿನೆಸ್ ಆಗಿ ಚೆನ್ನಾಗಿ ಸ್ಮೂತಾಗಿ ಬೇಯುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ಚಿಕನ್ ಹಾಕಿದ ನಂತರ ನಾನು ಸ್ವಲ್ಪ ಅರಿಶಿನ ಪುಡಿ, ಮತ್ತು ಸ್ವಲ್ಪ ಖಾರದ ಪುಡಿ, ಹಾಗೆ ಇನ್ನೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನಾನು ಟೊಮೊಟೊ ಬೇಯಲಿಕ್ಕೂ ಕೂಡ ಉಪ್ಪು ಹಾಕಿದ್ದೆ ಅಲ್ವಾ. ಈ ಟೈಮಲ್ಲೂ ಕೂಡ ನಾನು ಚಿಕನ್ಗೆ ಸ್ವಲ್ಪ ಚೆನ್ನಾಗಿ ಹಿಡೀಲಿ ಅಂತೇಳಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ.
ಅದು ಚೆನ್ನಾಗಿ ಸ್ವಲ್ಪ ಬೆಂದ್ಕೋಬೇಕಾಗುತ್ತೆ. ಅದು ಬೇಯಲಿ ಅಂತೇಳಿ ಒಂದು 5ರಿಂದ 6-7 ನಿಮಿಷ ಚೆನ್ನಾಗಿ ಬೇಯಿಸಿದ ನಂತರ ಈ ಸೋನಾ ಮಸೂರಿ ಅಕ್ಕಿನ ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಎಲ್ಲೋ ಮದುವೆ ಮನೆಯಲ್ಲಿ ನಾನು ನೋಡಿದ್ದೆ ಫ್ರೆಂಡ್ಸ್, ಮದುವೆ ಮನೆಯಲ್ಲಿ ಫಂಕ್ಷನ್ಗಳಲ್ಲಿ ಈ ಸೋನಾ ಮಸೂರಿ ಅಕ್ಕಿನ ತೊಳೆಯೋದೇ ಇಲ್ಲ. ಅದು ಯಾಕಂದರೆ ಮಾಡೋ ಥರನೇ ಇರಲ್ಲ, ಅಷ್ಟೊಂದು ಗಲೀಜಿರಲ್ಲ. ಡೈರೆಕ್ಟಾಗಿ ಭತ್ತ ತೆಗೆದು ಡೈರೆಕ್ಟಾಗಿ ಪ್ಯಾಕ್ ಮಾಡಿರ್ತಾರೆ. ಹಾಗಾಗಿ ಇದು ಡೈರೆಕ್ಟು ಒಂದು ಭತ್ತದ ಒಂದು ಕೋಟಿಂಗ್ ಒಳಗಡೆಯಿಂದ ಸೀದಾ ಒಂದು ಕವರ್ಗೆ ಚೀಲಕ್ಕೆ ಬೀಳೋದ್ರಿಂದ ಅದು ತೊಳೆಯೋಂಥ ಅವಶ್ಯಕತೆ ಏನಿಲ್ಲ ಅನ್ನಿಸ್ತು ನನಗೆ. ಹಾಗಾಗಿ ನಾನು ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಯಾರೆಲ್ಲ ಈ ಒಂದು ಸಜೆಷನ್ನ ಇಷ್ಟಪಡ್ತೀರ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ಸೋನಾ ಮಸೂರಿ ಅಕ್ಕಿ ಮಾತ್ರ, ಸೊಸೈಟಿ ಅಕ್ಕಿ ಆದರೆ ಖಂಡಿತ ನಾವು ಅದನ್ನು ತೊಳಿಲೇಬೇಕಾಗುತ್ತೆ. ಸೊಸೈಟಿ ಅಕ್ಕಿ ಕೊಡೋ ರೀತಿ ನೋಡಿದ್ರೇ ಕಾಲಾಗಕ್ಕಂತ ತುಳಿತಾ ಇರ್ತಾರೆ ಅಕ್ಕಿನ ಪಾಪ. ಹಂಗಿದ್ದಾಗ ನಾವು ತೊಳಿಲೇಬೇಕಾಗುತ್ತೆ, ಧೂಳು ದುಮ್ಮಿ ಅದೆಲ್ಲ ಇರುತ್ತಲ್ವ. ಹಾಗಾಗಿ ಈ ಸೋನಾ ಮಸೂರಿ ಅಕ್ಕಿ ಆದರೆ ಡೈರೆಕ್ಟ್ ಭತ್ತದಿಂದ ತೆಗ್ದುಬಿಟ್ಟು ಡೈರೆಕ್ಟ್ ಚೀಲಕ್ಕೇನೆ ಅದು ನೀಟಾಗಿ ಎಲ್ಲೂ ಒಂದು ಕಸ ಗಿಸ ಆ ಥರದ್ದೇನು ಇರೋದಿಲ್ಲ. ಹಾಗಾಗಿ ನಾನು ಹಾಗೆ ಆಗ್ತಾ ಇರೋಂಥದ್ದು. ಈ ಸೋನಾ ಮಸೂರಿ ಯೂಸ್ ಮಾಡಿದರೆ ಹೀಗೆ ಮಾಡ್ಬೋದು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಈ ಸಜೆಷನ್ನ ಯಾರೆಲ್ಲ ಸರಿ ಅಂತ ಹೇಳ್ತೀರಾ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಒಪಿನಿಯನ್ನ. ಓಕೆನಾ ಫ್ರೆಂಡ್ಸ್, ಇಲ್ಲಿ ನಾನು 1.5 ಲೋಟ ಅಕ್ಕಿ ತೊಗೊಂಡಿದ್ದೆ. ಅದಕ್ಕೆ ತಕ್ಕನಷ್ಟು ನಾನು ಅದೇ ಲೋಟದಲ್ಲಿ 3 ಲೋಟದಷ್ಟು ನೀರನ್ನ ಹಾಕಿ ಇವಾಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಅದನ್ನು ಬೇಯಿಸಬೇಕು. ಅಂದರೆ ಲಿಡ್ನ ಕ್ಲೋಸ್ ಮಾಡಬಾರ್ದು, ಕುಕ್ಕರ್ ಲಿಡ್ನ. ಹಾಗೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದು ಚೆನ್ನಾಗಿ ಕುದಿಯೋ ಮಟ್ಟಕ್ಕೆ ನಾವು ಕುದಿಸ್ಬೇಕು. ಆಮೇಲೆ ನಂತರ ನಾವು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಏನಂದರೆ ಅಕ್ಕಿ ಥರ ಇರುತ್ತೆ, ಒಂದು ಸೈಡ್ ಅಕ್ಕಿ ಇರುತ್ತೆ, ಒಂದು ಸೈಡ್ ಬೆಂದಿರುತ್ತೆ. ಈ ಬಿರಿಯಾನಿ ಜಾಸ್ತಿ ಈ ಥರ ಚಾನ್ಸ್ ಆಗೋದಕ್ಕೆ ಅಂತಲೇ ಹೇಳ್ಬೋದು. ಬಿರಿಯಾನಿ ಮಾಡುವಾಗ ನಾವು ಈ ಟೈಮಲ್ಲಿ ಮುಚ್ಚಿಬಿಡಬಾರ್ದು, ಅಂದರೆ ಲಿಡ್ ಕ್ಲೋಸ್ ಮಾಡಬಾರ್ದು ಕುಕ್ಕರ್ ಲಿಟ್ಟು. ನಾವು ಹಾಗೆ ಒಂದು ಪ್ಲೇಟ್ನ ಮುಚ್ಚಿ ಅದು ಕುದಿಯೋಂಥ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ನಾನೀಗ ಅದು 1-2 ಕುದಿ ಬರಲಿ ಅಂತೇಳಿ ಮುಚ್ಚಿಟ್ಟಿದ್ದೆ ಅಲ್ವಾ. ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಅದು ಚೆನ್ನಾಗಿ ಎಲ್ಲ ಕಡೆಗೂ ಬಾಯ್ಲ್ ಆಗೋಂಥದ್ದು ಅಥವಾ ಅದು ಬಿಸಿ ಪ್ರತಿಯೊಂದು ಅಕ್ಕಿ ಅಗಳ ಮೇಲೂ ಕೂಡ 1-2-3 ಕುದಿ ಕುದ್ದಿರೋದ್ರಿಂದ ಬೇಗ ಅದು ಕುಕ್ಕರ್ನ ನಾವು ಲಿಟ್ಟು ಕ್ಲೋಸ್ ಮಾಡಿದ ನಂತರ ಚೆನ್ನಾಗಿ ಒಂದು ವಿಷಲಿಗೆ ಚೆನ್ನಾಗಿ ಅನ್ನ ಹೂವು ಥರ ಅಳ್ಕೊಂಡಿರುತ್ತೆ. ನಾನು ತುಂಬಾ ಸಲ ಈ ಥರ ಒಂದು ಮಿಸ್ಟೇಕ್ ಮಾಡ್ತಾಯಿದ್ದೆ, ಸಡನ್ನಾಗಿ ಲಿಟ್ನ ಕ್ಲೋಸ್ ಮಾಡಿಬಿಡ್ತಾಯಿದ್ದೆ. ಆವಾಗ ಸುಮಾರು ಸಲವೂ ಇದೇ ಥರನೇ ಆಗೋಗ್ಬಿಟ್ಟಿದೆ ಅಕ್ಕಿರೋ ಥರ. ಹಾಗಾಗಿ ನಾನು ಈ ಥರ ಮಾಡೋದ್ರಿಂದ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಂದು ಅಗಳು ಅಕ್ಕಿನೂ ಕೂಡ ಎಲ್ಲೂ ಅಕ್ಕಿ ಥರ ಕಾಣೋದೇ ಇಲ್ಲ. ಜಾಸ್ತಿ ಆ ಥರ ಆಗ್ತಾಯಿದ್ದು ಅಕ್ಕಿ ಥರ ಇದೆ, ಏನಪ್ಪ ಈ ಥರ ಆಗೋಗ್ಬಿಡ್ತು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಈಗ ಏನಿಲ್ಲ, 1-2 ಕುದಿ ಕುದ್ದ ನಂತರ ನಾವು ಲಿಟ್ನ ಕ್ಲೋಸ್ ಮಾಡೋದ್ರಿಂದ ಈ ಒಂದು ಬಿರಿಯಾನಿ ಅಥವಾ ಪಲಾವು ಈ ರೀತಿ ಚೆನ್ನಾಗಿ ಹೂವು ಥರ ಹಳ್ಕೊಂಡಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಬಿರಿಯಾನಿ ರೆಡಿ ಆಗಿದೆ ಫ್ರೆಂಡ್ಸ್. ಈ ಕಡೆಗೆ ನಾನು ಕಬಾಬ್ನು ಕೂಡ ಮಾಡಿದ್ದು ವೀಡಿಯೋ ತಕ್ಕೊಂಡಿಲ್ಲ ಫ್ರೆಂಡ್ಸ್. ಕಬಾಬು ಕೂಡ ರೆಡಿ ಆಗಿದೆ. ಇದಕ್ಕೆ ಕಾಂಬಿನೇಷನ್ನು ಈರುಳ್ಳಿ ಅಥವಾ ಮತ್ತು ನಿಂಬೆಹಣ್ಣು, ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನನಗೆ ಅಥವಾ ನನ್ನ ಮಗಳಿಗೂ ಕೂಡ ಮೊಸರು ಬಜ್ಜಿ ತುಂಬ ಇಷ್ಟ ಆಗುತ್ತೆ. ನನಗೆ ಕೆಳಗಿಳಿದು ಹೋಗಿ ತರೋದಕ್ಕೆ ಆಗದೇನೆ ಹಾಗೆ ತಿಂದೆ. ನನಗೆ ಯಾಕೋ ಮೊಸರು ಬಜ್ಜಿ ಇಲ್ಲದ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಮೊಸರು ಬಜ್ಜಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂದು ಗ್ರೇವಿ ಬರುತ್ತಲ್ವ, ಈ ಒಂದು ಸಾಂಬಾರು ಥರ ಒಂದು ಗ್ರೇವಿ ಮಾಡ್ತಾರೆ, ಆ ಥರನೂ ಮಾಡ್ತೀನಿ ಅಂತಂದೆ. ನಮ್ಮ ಕೂಕು ಏನು ಬೇಡ ಬೇಡಮ್ಮ ಅಂತಂದ್ಲು. ಅವಳು ಬೇಡ ಅಂದಮೇಲೆ ಇನ್ನೇನು, ಅವಳು ಬೇಡ ಅಂದಮೇಲೆ ಹಂಗೆ ಸುಮ್ಮನೆ ಆಗ್ಬಿಡ್ತಾಳೆ. ಮಾಡಿದ್ರು ಕೂಡ ತಿನ್ನೋದಿಲ್ಲ, ನಾನೇ ತಿನ್ನಬೇಕಾಗುತ್ತೆ. ಹಾಗಾಗ್ಬಿಟ್ಟು ನಾನು ಆ ಒಂದು ಗ್ರೇವಿ ಮಾಡೋದು ಸಿಂಪಲಾಗಿ ಹಂಗೆ ಬಿರಿಯಾನಿ ಮಾಡಿ ಹಾಗೆ ಈ ಒಂದು ಕಬಾಬ್ನ ಮಾಡಿದಂಥದ್ದು. ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಈ ವಿಡಿಯೋ ನೀವು ನೋಡಿದಲ್ವಾ ಹೇಗಿತ್ತು ಅಂತ. ಇವತ್ತಿನ ಒಂದು ವ್ಲಾಗ್ ಇಷ್ಟೇ. ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ನಮ್ಮ ಒಂದು ಮನೆ ಪುಟ್ಟ ಮನೆ, ಚಿಕ್ಕ ಮನೆ ಇದು, ಎಲ್ಲೋದ್ರೂ ಇದೇ ಒಂದು ಸೀನ್ ಕಾಣುತ್ತೆ, ಏನು ಅನ್ಕೋಬೇಡಿ ಅಂತ ಹೇಳ್ತಾ, ನಾನು ಮನೆಯಲ್ಲೇ ವ್ಲಾಗ್ ಮಾಡೋದ್ರಿಂದ ನನಗೆ ಈ ಒಂದು ಪ್ಲೇಸೇ ಬಿಟ್ಟರೆ ನನಗೆ ಜಾಗ ಇಲ್ಲ. ಇಲ್ಲಿ ಫೋಕಸ್ ಚೆನ್ನಾಗಿರೋದ್ರಿಂದ ನಾನು ಯಾವಾಗಲೂ ಇಲ್ಲೇ ಕ್ಯಾಪ್ಚರ್ ಮಾಡ್ತಿರ್ತೀನಿ ಅಂತ ಹೇಳ್ತಾ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಲೂ ಕೇಳ್ಕೊತ ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಸ್ವಲ್ಪ ಅದು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್.